ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ಯಾವ ರೀತಿ ಪ್ರಾಮಾಣಿಕ ಅಧಿಕಾರಿಗಳು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬಲಿಯಾಗ್ತಾರೆ, ಬಲಿಪಶುಗಳಾಗ್ತಾರೆ. ಕೆಲವು ಶಕ್ತಿಗಳು ಇವತ್ತು ಇಂಥ ಅಧಿಕಾರಿಗಳನ್ನು ಬಗ್ಗೆ ಬಿಡುವಂಥ ಒಂದು ಕೆಲಸದಲ್ಲಿ ಇರುತ್ತೆ. ಇದನ್ನು ಚರ್ಚೆ ಮಾಡ್ತಾರೆ. ನಾನು ರವೀಂದ್ರವ್ರು ಕೇಳ್ತೇನೆ, ಒಬ್ಬ ಆನೆಸ್ಟ್ ಅಧಿಕಾರಿ ಒಂದು ಸರ್ಕಾರದಲ್ಲಿ ಕೆಲಸ ಮಾಡುವಾಗ ಒಂದು ಆನೆಸ್ಟ್ ಆದಂಥ ಕೆಲಸವನ್ನು ಒಂದು ಕರ್ತವ್ಯ ನಿಭಾಯಿಸುವಾಗ ಒಂದು ಸಣ್ಣ ತಪ್ಪ ಅದನ್ನು ಯಾಕೆ ಸಹಿಸ್ಕೊಳಕ್ಕಾಗೋದಿಲ್ಲ? ಯಾಕೆ ಸಹಿಸೋಕೆ ಆಗೋದಿಲ್ಲ ಅನ್ನೋ ಯಾರು ಸಹಿಸ್ಕೊಳ್ತಾ ಇಲ್ವೋ ಅವ್ರನ್ನ ಕೇಳಬೇಕು ನೀವು. ಅಂದರೆ ಯಾತಕ್ಕೆ ಆಗೋದಿಲ್ಲ ಅಂತಾರೆ. ಮೂಲವಾಗಿ ಅವ್ರ ಉದ್ದೇಶ ಏನು? ಒಂದು ಅಧಿಕಾರಕ್ಕೆ ಬರ್ತಾರಲ್ಲ, ಅದಕ್ಕೆ ಉದ್ದೇಶ ಏನು? ನಾನು ಜನರ ಸೇವೆ ಮಾಡಬೇಕು, ಸಾರ್ವಜನಿಕ ಹಿತಾಸಕ್ತಿ ಮುಖ್ಯ ಅಂತ ಇದ್ದರೆ, ಆ ಉದ್ದೇಶ ಇದ್ದರೆ ಈ ಥರ ಈ ಒಂದು ಘರ್ಷಣೆ ಬರೋದಿಲ್ಲ. ಅವರವರು ತಮ್ಮ ಕರ್ತವ್ಯ ನಿರ್ವಹಿಸಬೇಕು. ಇವತ್ತೇನಾಗಿದೆ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ತಮ್ಮ ಕರ್ತವ್ಯಗಳನ್ನು ಸ್ವಲ್ಪ ಮಟ್ಟಿಗೆ within their instead of acting within their own boundaries, they are trying to interfere or intervene in the other boundaries. ಸೋಮಶೇಖರ್ ಅವ್ರು ಹೇಳಿದ ಹಾಗೆ, ಈಗ ಒಬ್ಬ ಮಿನಿಸ್ಟ್ರು ಟ್ರಾನ್ಸ್ಫರ್ಸ್ನಲ್ಲಿ ಕೈ ಹಾಕೋದು, ಅಥವಾ ಲೆಜಿಸ್ಲೇಚರ್ MLAಸೂ ಟ್ರಾನ್ಸ್ಫರ್ಸ್ನಲ್ಲಿ ಆಸಕ್ತಿ ತೋರಿಸು. ಅಲ್ಲಿ ಶಾಸನ ಮುಖ್ಯ. ಶಾಸನವನ್ನು ಬಿಟ್ಟು ಶಾಸನಕ್ಕೆ ಎಷ್ಟೋ ಸಾರಿ ಒಂದೇ ದಿನದಲ್ಲಿ ಮುಖ್ಯವಾದ ಶಾಸನಗಳು ಬಿಲ್ಗಳು ಪಾಸ್ ಆಗೋದಿಲ್ಲ. ಇವಾಗ ನೋಡಿ, ಕೇಂದ್ರ ಪಾರ್ಲಿಮೆಂಟ್ನಲ್ಲೂ 14 ದಿನದಲ್ಲಿ 44 ಶಾಸನಗಳನ್ನು ಬಿಲ್ಗಳನ್ನು ಇಟ್ಟಿದ್ದಾರೆ. ಆದ್ದರಿಂದ ಅವ್ರವ್ರ ಕರ್ತವ್ಯ. ಈಗ ನ್ಯಾಯಾಂಗಕ್ಕೂ ಅಷ್ಟೇ, ನ್ಯಾಯಾಂಗನೂ ಒಂದು ಸಾರಿ ನಾವು ಅದಕ್ಕೆ ಸಮಂಜಸವಾಗಿದೆ ಅಂತ ಹೇಳ್ಬೋದು, ಆದರೆ ಎಕ್ಸಿಕ್ಯೂಟಿವ್ ಅಲ್ಲೂ ಇದಾಗ್ತಾ ಇದೆ. ಆದ್ದರಿಂದ ಅವರವರ ಬೌಂಡ್ರಿನಲ್ಲಿ ಅವರಿದ್ದರೆ ಇದಕ್ಕೆ ಹೆಚ್ಚಾಗಿ ಆಸ್ಪದ. ಒಂದೇನಾಗತ್ತಂದ್ರೆ, ಈ ರೀತಿ ಅಧಿಕಾರಿಗಳನ್ನ ಹತ್ತಿಕ್ಕೋದ್ರಿಂದ ಅಥವಾ ಬಲಿಪಶು ಮಾಡೋದ್ರಿಂದ ಅಧಿಕಾರಿಗಳ ಒಂದು ನೈತಿಕ ಸ್ಥೈರ್ಯ ಕೂಡ ಕುಸಿದೋಗುತ್ತೆ. ನಾನು ಹೇಳ್ತಾರೆ 100ಕ್ಕೆ 100 ಅಧಿಕಾರಿಗಳು ಒಳ್ಳೆಯವರು ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಎಲ್ಲರೂ ಹೇಳ್ತಾ ಇಲ್ಲ, ಎಲ್ಲರೂ ಕೂಡ ಕರ್ತವ್ಯವನ್ನು ನಿಭಾಯಿಸ್ತಾರೆ ಅಂತ ಹೇಳಕ್ಕಾಗ್ತಾರೆ. ಆದ್ರೆ ಇದ್ದುದ್ರಲ್ಲೇ ಒಂದಷ್ಟು ಜನ ಅನ್ನಾದ್ರೂ ಕೂಡ ಇಂಥ ಅಧಿಕಾರಿಗಳಿದ್ದಾರೆ. ಇವತ್ತು ಖೇಮ್ಕಾ ಅಂತ ಅಧಿಕಾರಿ, ಇವತ್ತು ನಮ್ಮ ಕರ್ನಾಟಕ ಮಂಜುನಾಥ್ ಅನ್ನುವಂಥ ಆಯಿಲ್ ಮಾಫಿಯಾದಲ್ಲೂ ಪ್ರಾಣನ ಕಳ್ಕೊಂಡ್ರು. ಕರ್ನಾಟಕದಲ್ಲಿ ಅಂಥ ಅನೇಕ ಅಧಿಕಾರಿಗಳು ಕೂಡ ಕೆಲಸ ಮಾಡೋಗಿದ್ದಾರೆ, ತಾವು ಕೂಡ ಇರ್ಬೋದು. ಆದರೆ ಇಂಥವರ ನೈತಿಕತೆಯನ್ನು ಕೂಡ ಕುಗ್ಗಿಸುವಂಥ ಕೆಲಸ ಇದರಿಂದ ಆಗುತ್ತೆ. ನಮ್ಗೆ ಯಾಕೆ ಬೇಕು ನಾವು IAS ಅಧಿಕಾರಿಗೆ ನಾನು ಸೇವೆ ಮಾಡ್ಕೊಂಡು ಮನೆಗೆ ಹೋಗೋಣ, ಆ ರೀತಿ ಒಂದು ಭಾವನೆ ಬರೋದಕ್ಕೆ ಸಾಧ್ಯ ಇದೆ. ಅನೇಕ ಜನರಲ್ಲಿ ಆ ರೀತಿ ಭಾವನೆ ಬಂದಿದೆ. ಎಲ್ಲೋ ಕೆಲವರು ಒಬ್ಬರಿಬ್ಬರು ಏನು ಕೇರ್ ಮಾಡೋದಿಲ್ಲ, ನನ್ನ ಕರ್ತವ್ಯ ನಾನು ಮಾಡ್ತೀನಿ, ಅಟ್ ಈಸ್ ಓನ್ ರಿಸ್ಕ್. ಸೊ ಏನಿಲ್ಲದೆ ಇದ್ರೂ ಅವರಿಗೆ ಟ್ರಾನ್ಸ್ಫರ್ ಆಗೇ ಆಗುತ್ತೆ. ಬಟ್ ಸೇವೆ ಈಗ ಇವ್ರಿಗೆ ಏನಾಗಿದೆ, ಇಲ್ಲಿ ಇವರು ಒಂದೇ ಸಾರಿ ಸಸ್ಪೆಂಡ್ ಮಾಡಲಿಕ್ಕೆ ಹೋಗಿದ್ದಾರೆ ದುರ್ಗಾಶಕ್ತಿ ಅವರನ್ನು. ಅದು ಬಹಳ ತಪ್ಪು. ಬಹುಶಃ ಅವ್ರಿಗೆ ಎಲ್ಲೋ ಒಂದು ಕಡೆ ವರ್ಗಾವಣೆ ಮಾಡಿದರೆ ಇಷ್ಟು ಬಬ್ಬೆ ಆಗ್ತಾ ಇರಲಿಲ್ಲ. ಈ ಟ್ರಾನ್ಸ್ಫರ್ ಆಗೋದು ಬಹಳ ರುಟೀನು, ಅಲ್ಲಿ ಸಹಜ. ಆದರೆ ಅದೂ ತಪ್ಪು. ಯಾಕಂದರೆ ಒಂದು ಸ್ಥಾನದಲ್ಲಿ ಒಂದು ಅಧಿಕಾರಿಗೆ ಒಂದು ಸ್ವಲ್ಪ ಸಮಯಾವಕಾಶ ಕೊಡಬೇಕು. ಒಂದು 3 ವರ್ಷ ಇರಬೇಕು ಅಂತ ನಮ್ಮ ಸರ್ಕ್ಯುಲರ್ಸು ಇದೆ, ಅದಕ್ಕೆ ಗೈಡ್ಲೈನ್ಸ್ ಎಲ್ಲ ಇದೆ. ಆ 3 ವರ್ಷ ಇದ್ರೇ ಅವ್ರು ಏನಾದರೂ ಸರಿಯಾದ ಕೆಲಸ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ. ಅದನ್ನು ಬಿಟ್ಟು ನೀವು 1 ವರ್ಷ ಅಥವಾ 6 ತಿಂಗಳೆಲ್ಲ ಟ್ರಾನ್ಸ್ಫರ್ ಮಾಡೋದು, ಅಥವಾ ಸಣ್ಣ ವಿಷಯಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡೋದು, ಇದನ್ನು ಆಗಬಾರ್ದು. ಆದರೆ ನೀವು ಹೇಳಿದ ಹಾಗೆ ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಅಂತ ಇಲ್ಲ. ಅವರಲ್ಲೂ ರಾಜಕೀಯಕರಣಕ್ಕೆ ಒಂದು ಹೊರಟಿದ್ದಾರೆ ಅವರು, ಕೆಲವರು ಅನೇಕ ಅಧಿಕಾರಿಗಳು. ಅದೂ ಒಂದು ಸ್ವಲ್ಪ ಪೆಟ್ಟು, ಅವರಿಗೂ ಒಂದು ಟಾರ್ಗೆಟ್ ಓರಿಯೆಂಟೆಡ್ ಆಗಿದ್ದಾರೆ, ಅವರು ಟಾರ್ಗೆಟ್ ಓರಿಯೆಂಟೆಡ್ ಆಗಿದ್ದಾರೆ. ಆದರೆ ಇಂಥ ಘಟನೆಗಳಾದರೆ ತಾವು ಹೇಳೋದಕ್ಕೆ ಪ್ರಾಮಾಣಿಕ ಅಧಿಕಾರಿಗಳಿಗೂ ಸಹ ಒಂದು ನಿರಾಸೆ ಬಂದಿದೆ. ಖಂಡಿತ. ಒಂದಿದೆ, ಸಾಮಾನ್ಯವಾಗಿ ಜನರಿಂದ ಆಯ್ಕೆ ಆದಂಥ ಒಬ್ಬ ಮಂತ್ರಿನೋ ಶಾಸಕನೋ ಅಧಿಕಾರದಲ್ಲಿ ಕೂತಂಥವನಿಗೆ ಏನಿದೆ ಅಂದರೆ, ನೋಡಿ ಪುಸ್ತಕ ನೋಡ್ಬೇಡಿ ಸ್ವಾಮಿ, ಪುಸ್ತಕ ನೋಡಿದ್ರೆ ಬಡವನಿಗೆ ಅನುಕೂಲ ಮಾಡೋಕ್ಕಾಗಲ್ಲ ಅನ್ನೋಂಥದ್ದು ಒಂದು ಪದ್ಧತಿ. ಒಬ್ಬ ಯಾರೇ ಜನಪರವಾಗಿರ್ತಕ್ಕಂಥ ಮಂತ್ರಿ ಸಾಮಾನ್ಯ ಅಧಿಕಾರಿಗಳು ಮಾಡ್ತಾರೆ, ಸ್ವಾಮಿ ಇದು ಬರಗಲ್ಲ, ಇದಾಗಲ್ಲ, ಇದು ಹಿಂಗಿದೆ, ಇದು ಕಾನೂನು ಹಂಗಿದೆ ಅಂತ ಒಂದ್ಸಲ ಪುಸ್ತಕ ಸೈಡ್ಗೆ ಇಟ್ಟು ಒಂದು ಕೆಲಸ ಮಾಡಿಕೊಡಿ ಅನ್ನೋಂಥದ್ದು ಮಾನವೀಯತೆ. ಆದರೆ ಈಗೇನಾಗ್ತಾ ಇದೆ, ಸಂಪೂರ್ಣವಾಗಿ ಕಾನೂನು ಪುಸ್ತಕ ಉಲ್ಲಂಘನೆ ಮಾಡಿ ಅಕ್ರಮಗಳನ್ನೇ ಅಧಿಕಾರಿ ಮತ್ತು ಒಬ್ಬ ಮಂತ್ರಿ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಬೆಳೀತಾ ಇದೆ. ಸೊ ಅದಕ್ಕೆ ಹಗರಣಗಳು ಆಗ್ತಾ ಇರ್ತಕ್ಕಂಥದ್ದು. ಹೌದೌದು, ನೀವು ಹೇಳೋದು ಕರೆಕ್ಟ್ ಇದೆ. ಈಗ ನಾವು ಕಾನೂನು ರಚನೆ ಮಾಡಿದ್ದೀವಿ. ನಾವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ನಮ್ಮದೇ ಆದಂಥ ಕಾನೂನಿದೆ. ತಗೊಳ್ತಕ್ಕಂಥ ಪ್ರತಿಯೊಂದು ತೀರ್ಮಾನವೂ ಕೂಡ ಕಾನೂನು ಅನಿವಾರ್ಯ ಇರಬೇಕು. ಅದು ನಿಯಮಾವಳಿ ಒಳಗಡೆ ಬರಬೇಕು. ನೀವು ಯಾರೋ ಒಬ್ಬನಿಗೆ ಸಹಾಯ ಮಾಡೋಕ್ಕೋಸ್ಕರ ಕಾನೂನನ್ನು ಉಲ್ಲಂಘನೆ ಮಾಡಿ ಸಹಾಯ ಮಾಡೋಕ್ಕೆ ಬರೋದಿಲ್ಲ. ಕಾನೂನು ಒಳಗಡೆ ನೀವು ಸಹಾಯ ಮಾಡೋಕ್ಕಾದರೆ ಮಾಡ್ಬೋದು. ಇದು ಒಂದು. ನೀವು ಹೇಳಿದ್ದು ಇನ್ನೊಂದೇನಪ್ಪ ಅಂದರೆ, ಅಧಿಕಾರಿಗಳ ನೈತಿಕತೆಯನ್ನು, ಆತ್ಮಸ್ಥೈರ್ಯವನ್ನು ಕುಸಿತಕ್ಕಂಥ ಕೆಲಸಗಳು ಈ ಥರದ ನಿರ್ಧಾರಗಳು ತಗೊಂಡಾಗ ಆಗ್ತದೆ ಅನ್ನೋದು ಸಹಜ. ಇಡೀ ದೇಶದ ಜನತೆ ಕೂಗಿದಾಗ, ಇವತ್ತು ದುರ್ಗಾಶಕ್ತಿ ಅಂತ ಮಹಿಳೆಗೆ, ಒಬ್ಬ ಯುವ ಅಧಿಕಾರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಕೂಗಿದಾಗ, ಇವತ್ತೊಬ್ಬ ಮಹಿಳೆಯಾಗಿ ಒಂದು UPAನ
ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು ಆ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡ್ಕೊಂಡ್ರೆ ತಪ್ಪೇನಿದೆ? ಅದು ರಾಜಕೀಕರಣ ಯಾಕೆ ಆಗ್ತದೆ? KMK ಹರಿಯಾಣದಲ್ಲಿ ಪಾಸ್ ಮಾಡಿ- ಅಲ್ಲ, ಒಂದ್ ಸೋನಿಯಾ ನಿಮಿಷ, ಗಾಂಧಿ ಅವರ ಅಳಿಯ ಒಂದ್ ನಿಮಿಷ ಹೇಳ್ತೀನಿ. ರಾಬರ್ಟ್ ವಡಾದ್ರ ಭೂಮಿ ವಿಚಾರದಲ್ಲಿ ಒಂದ್ ನಿಮಿಷ, ಅದೇ ಅಲ್ಲ, ರೀತಿ ಅದನ್ನ- ಮಾಡಿದಾಗ ಅದನ್ನ- ಯಾರು ಮಾತಾಡ್ಲಿಲ್ಲ ಅವಾಗ. ನೀವು ರಾಜಕೀಕರಣಗೊಳಿಸಕ್ಕೆ ಪ್ರಯತ್ನ ಮಾಡಿದ್ರು ಸೋನಿಯಾ ಗಾಂಧಿ ಅವರ ಲೆಟರ್ ಅನ್ನೋದನ್ನ ನೀವು ಇಡೀ ರಾಷ್ಟ್ರದ ಜನ ಕೂಗ್ತು ಬಹಳ ಅನ್ಯಾಯ ಆಗ್ತಾ ಇದೆ ಒಂದು ಯುವ ಅಧಿಕಾರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತ ಅಲ್ಲ, ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ ಹೇಳ್ತೀನಿ. ಅವ್ರೇನು ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಹೇಳ್ತೀನಿ. ಒಪ್ಪಿಕೊಂಡಿದ್ದಾರೆ. ಇಲ್ಲೇನಾಗಿದೆ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥ ಸರಿಯಾದ ನಿರ್ಧಾರವನ್ನು ಕಾನೂನನ್ವಯ ತಗೊಂಡಂಥ ನಿರ್ಧಾರಕ್ಕೆ ವಿರುದ್ಧವಾಗಿ ಇವತ್ತು UPS ಉತ್ತರ ಪ್ರದೇಶ ಸರ್ಕಾರ ಅವ್ರ ಮೇಲೆ ಅಮಾನತ್ತಿನಂತ ಶಿಕ್ಷೆಯನ್ನು ಮಾಡಿದೆ. ಆಯ್ತು, ನನ್ನ ಪ್ರಶ್ನೆ- ಅಶೋಕ್ ಕೆಂಕಾದಲ್ಲಿ ಒಂದ್ ನಿಮಿಷ ಹೇಳ್ತೀನಿ. ಇನ್ಸಿಡೆಂಟ್ಲಿ ರಾಬರ್ಟ್ ವಾಡ್ರಾ ಅವ್ರ ಕೇಸ್ ಪ್ರಕರಣ ಬಂದಿರ್ಬೋದು ಅಲ್ಲಿ, ಆದ್ರೆ ಅಲ್ಲಿ ಸಸ್ಪೆಂಡ್ ಮಾಡಲಿಲ್ಲ ಅವ್ರನ್ನ ಅಧಿಕಾರನ ಆ ಕಾರಣಕ್ಕೋಸ್ಕರ. ಅಶೋಕ್ ವಾಡ್ರಾ ಕೇಸ್ನಲ್ಲಿ ವಿರುದ್ಧವಾಗೋ ಅಥವಾ ಅವ್ರಿಗೆ ಸಹಾಯ ಮಾಡಲಿಲ್ಲ ಅಂತ ಸಸ್ಪೆಂಡ್ ಮಾಡಲಿಲ್ಲ ಅಲ್ಲಿ. ದಿ ಆಫೀಸರ್ ವಾಸ್ ಟ್ರಾನ್ಸ್ಫರ್. Transfer ಯಾಕೆ ಒಂದೇ ಒಂದು ನಿಮಿಷ, ಮಾಡಿದ್ರೆ? ಟ್ರಾನ್ಸ್ಫರ್ ಇಸ್ ಅಲ್ಲ, ನಾಟ್ ಎ ನೀವು ಪನಿಷ್ಮೆಂಟ್. ಅಷ್ಟೊಂದು clean ಆಗಿದ್ದೀರಿ. ಈಗ ಅಲ್ಲಲ್ಲ, ಮಾನ್ಯ ರವೀಂದ್ರ ತಪ್ಪೇ ಒಂದ್ ನಿಮಿಷ ಹೇಳ್ತೀನಿ. ಮಾನ್ಯ ರವೀಂದ್ರ ಅವರೇ ಒಪ್ಕೊಳ್ತಾರೆ, ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬಹುದಾಯ್ತು ಬೇಕಾಗಿದೆ ಅದು ಅಂತ. nothing ಒಂದ್ ನಿಮಿಷ, but ಅದನ್ನು ಅಲ್ಲಿ ಶಿಕ್ಷೆ ಆ ತಾನೇ. ಕಾರಣ ಅಲ್ಲ. ಒಂದ್ ನಿಮಿಷ ಹೇಳ್ತೀನಿ. ಅಲ್ಲಿ ದಾಖಲೆಗಳು ಇರ್ತವೆ. ಲಕ್ಷ್ಮಣ್ ಒಂದ್ ನಿಮಿಷ ಹೇಳ್ತೀನಿ. ಇನ್ಸಿಡೆಂಟ್ಲಿ ಅದು ಆ ಮ್ಯಾಟರ್ ಬಂತಷ್ಟೇ. ಬಟ್ ಅಶೋಕ್ ಕೆಂಕ ಅವರ ವರ್ಗಾವಣೆಗೂ ರಾಬರ್ಟ್ ವಾಡ್ರಾ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದ್ರೆ ನೀವಿಲ್ಲಿ ಮಾನವೀಯತೆ ದೃಷ್ಟಿಯಿಂದ ಯುವ ಅಧಿಕಾರಿಗಳಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥದ್ದು, ರಾಷ್ಟ್ರದ ಜನಗಾದ ಕೂಗಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಶ್ರೀಮತಿ ಅದೇ ಸೋನಿಯಾ ಗಾಂಧಿ ರಾಜಸ್ಥಾನ ಅವರು ಮಾಡಿದ್ರೆ, ಸರ್ಕಾರ, ನಿಮ್ಮ ಅದು ರಾಜಕೀಕರಣ ಅನ್ನೋ ಅದೇ ನಿಮ್ಮ ಮಾತನ್ನ ರಾಜ- ಹೇಳ್ತೀನಿ. ಅಲ್ಲ, ನೀವು ಅಂದ್ರೆ ನಿಮ್ಮ ಅಲ್ಲ, ರಾಜಸ್ಥಾನ ಕಾಂಗ್ರೆಸ್ ಸರ್ಕಾರ ಇವತ್ತು ಅಲ್ಲಲ್ಲ ಇಡೀ ನಿನ್ನೆ ದೇಶದಲ್ಲಿ ಮತ್ತೊಬ್ಬ SP ಯನ್ನ transfer ಮಾಡಿದೆ. ಒಂದ್ ನಿಮಿಷ, ಇಡೀ ದೇಶದಲ್ಲಿ ಇವತ್ತು ಈ ಪ್ರಕರಣಕ್ಕೆ ಇಷ್ಟೊಂದು ಗಾಂಭೀರ್ಯತೆ ಮಹತ್ವ ಬಂದಿರತಕ್ಕಂಥದ್ದು ಶ್ರೀಮತಿ ಸೋನಿಯಾ ಗಾಂಧಿ ಅವರು UPಯಲ್ಲಿರ್ತಕ್ಕಂಥ ಸಮಾಜವಾದಿ ಅದಕ್ಕಿಂತ ಮೊದಲೇ ಒಂದ್ ನಿಮಿಷ, ಬಂದಿದೆ, ವಾರದಿಂದ ಲಕ್ಷ್ಮಣ್, ನಡೀತಾ ಇದೆ, ರಾಜ್ಯದ ಒಂದು ದೇಶದ ಪ್ರಮುಖವಾದ ವಿಚಾರ ಮಾತಾಡ್ತಾರೆ. ಹೇಳ್ತೀನಿ. UPಯಲ್ಲಿರ್ತಕ್ಕಂಥ ಸಮಾಜವಾದಿ ಪಕ್ಷ ಇವತ್ತು UPA ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಅದ್ರ ಜೊತೆಗೆ ಅದು ಕೊಡೋದಿಲ್ಲ 44 ಮಸೂದೆಗಳನ್ನ ಈ ಅಧಿವೇಶನದಲ್ಲಿ ನಾವು ಪಾಸ್ ಮಾಡಬೇಕಾಗಿದೆ, ಇನ್ಕ್ಲೂಡಿಂಗ್ ಫುಡ್ ಸೆಕ್ಯೂರಿಟಿ ಬಿಲ್. ಇದೆ, ಅದಕ್ಕೆ support ಇವೆಲ್ಲ ಮಾಡೋದಿಲ್ಲ. ಗೊತ್ತಿದ್ದು ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಒಬ್ಬ ಮಹಿಳಾ ಅಧಿಕಾರಿಗೆ ಅನ್ಯಾಯ ಆಯ್ತು ಅನ್ನೋದನ್ನ ರಾಷ್ಟ್ರದ ಕೂಗಿಗೆ ಸ್ಪಂದಿಸಿ ಇವತ್ತು ಮುದ್ದನ್ಮೇಗೌಡ್ರೆ, ಮಾಡ್ತಾರೆ. ಒಂದಂತೂ ನೆನ್ಪಿಡಿ, ದುರ್ಗಾ ಶಕ್ತಿ ವಿಚಾರದಲ್ಲಿ ಮುಲಾಯಂ ಸಿಂಗ್ ಯಾದವ್ ಕೂಡ ದುರ್ಗಾ ಶಕ್ತಿ ಅಸ್ತ್ರವನ್ನು ಬಳಕೆ ಮಾಡ್ಕೊಳ್ತಾರೆ. ಫುಡ್ ಸೆಕ್ಯೂರಿಟಿ ಬಿಲ್ ಅಲ್ಲಿ ನಾನು ಅದು ಅನ್ಯಾಯ, ಅದು ಆಗ್ಕೂಡ್ದು. ಅದು ದುರಂತ. ಅದು ಆ ಥರ ಆದ್ರೆ ಅದು ರಾಜಕೀಯ ದುರಂತ. ರಾಜಕೀಯ ದುರಂತ ಮತ್ತೆ ನಮ್ಮ ಫೆಡರಲ್ ಸಿಸ್ಟಮ್ಗೆ ಮಾರಕವಾದಂತ ತೀರ್ಮಾನ. ಖಂಡಿತ ನಾನು ಸೋಮಶೇಖರ್ ಅವ್ರ ಜೊತೆ ಈ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು